ನಮಸ್ಕಾರ. ಟ್ಯಾಕ್ಸ್ ಕ್ರಾಪ್ ಸರ್ವಿಸಸ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ GST ಬಗ್ಗೆ ಸಾರ್ವಜನಿಕರಲ್ಲಿ ಕೆಲವೊಂದು ಗೊಂದಲಗಳಿವೆ. GST ಅಂದ್ರೇನು, ರಿಜಿಸ್ಟ್ರೇಷನ್ ಹೆಂಗೆ ತಗೋಬೇಕು, ಯಾವ ಟೈಪ್ GST ರಿಜಿಸ್ಟ್ರೇಷನ್ ಬರ್ತಾವು, ಯಾವ ತರ ಕ್ಯಾಟಗರೀಸ್ ಇರ್ತಾವು, ಮತ್ತೆ ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ತರ GST ಅಪ್ಲಿಕೇಬಲ್ ಆಗುತ್ತೆ, ಈ ಬಗ್ಗೆ ಒಂದು ಸಣ್ಣದಾಗಿ ಕ್ವಶನ್ ಅಂಡ್ ಆನ್ಸರ್ ಅನ್ನ ನಾವು ಮತ್ತು ನಮ್ಮ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಿಮಗೆ ಒಂದು ಹೆಲ್ಪ್ ಆಗ್ಬೋದು. ಮತ್ತೆ ಏನಾದ್ರು ತಿಳಿಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ನೀವು ಕ್ವಶನ್ ಅನ್ನ ಕೇಳಬಹುದು. ಎಲ್ಲಾ ಕ್ವಶನ್ಗೂ ನಾವು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಾವು ಕ್ವಶನ್ ಅಂಡ್ ಆನ್ಸರ್ ಅನ್ನ ಸ್ಟಾರ್ಟ್ ಮಾಡೋಣ. ಸರ್, ಈಗ GST ಅಂತಾರೆ ಸರ್. GST ಅಂದ್ರೇನು ಮತ್ತೆ GST ರಿಜಿಸ್ಟ್ರೇಷನ್ ಅಂದ್ರೆ ಏನಂತ ನಂಗೆ ಹೇಳ್ಬೇಕಿತ್ತು ಸರ್ ನೀವು. ಸೊ GST ಅನ್ನೋದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ನವರು ಮತ್ತು ಸ್ಟೇಟ್ ಗೌರ್ಮೆಂಟ್ನವರು ಸೇರಿ ಮಾಡಿದಿರುವಂತ ಒಂದು ಟ್ಯಾಕ್ಸ್ ಕಾಯ್ದೆ ಆಗುತ್ತೆ. ಸೊ ಈಗ ಇದನ್ನ GST ವ್ಯಾಪಾರ ಮಾಡೋರು, ವ್ಯವಹಾರ ಮಾಡೋರು, ಬಿಸ್ನೆಸ್ ಮಾಡೋರು ಮತ್ತೆ ಇನ್ಕಮ್ ಅನ್ನ ಯಾರು ಜನರೇಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಅಪ್ಲಿಕೇಬಲ್ ಆಗುವಂತ ಒಂದು ಕಾನೂನು ಆಗಿದೆ. ಸೊ ಹಿಂಗಾಗಿ ಇದನ್ನ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಬಿಫೋರ್ ದಟ್ ಗೂಡ್ಸ್ಗೆ ಬೇರೆ ಇತ್ತು ಕಾನೂನು, ಸರ್ವಿಸ್ಗೆ ಬೇರೆ ಕಾನೂನು ಇತ್ತು. 2017ರಿಂದ ಈ ಗೂಡ್ಸ್ ಮತ್ತು ಸರ್ವಿಸ್ ಅನ್ನ ಸೇರಿಸಿ ಒಂದು ಕಾನೂನನ್ನು ಮಾಡಿದ್ದಾರೆ. ಅದಕ್ಕೆ GST ಅಂತ ಹೇಳ್ತೀವಿ. ಸರ್, ಇವಾಗ ನಮಗೆ GST ರಿಜಿಸ್ಟ್ರೇಷನ್ ಬಗ್ಗೆ ಗೊತ್ತಾಯ್ತಾ? GST ರಿಜಿಸ್ಟ್ರೇಷನ್ ನಮಗೆ ಯಾವಾಗ ಕಡ್ಡಾಯ ಆಗುತ್ತೆ? GST ರಿಜಿಸ್ಟ್ರೇಷನ್ ಐತಲ್ಲ, ಅದು ನಮ್ದು ಏನು ಟ್ರಾನ್ಸಾಕ್ಷನ್ ಇದೆ ಅಂದ್ರೆ ಬಿಸ್ನೆಸ್ ಏನ್ ಮಾಡ್ತೀವಲ್ಲ, ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಟರ್ನ್ ಓವರ್ ಆಗಿದೆ, 40 ಲಕ್ಷ ಏನೋ ಗೂಡ್ಸ್ ಸಪ್ಲೈ ಆದ್ರೆ ಅವಾಗ, ಮತ್ತು ಸರ್ವಿಸ್ ಏನಿದೆಯಲ್ಲ ಅದು 20 ಲಕ್ಷ ಕ್ರಾಸ್ ಆದ್ರೆ ಅವಾಗ ಇಮಿಡಿಯೇಟ್ ಆಗಿ ನಾವು GST ರಿಜಿಸ್ಟ್ರೇಷನ್ ತಗೋಬಹುದು. ಸರ್, ಈಗ ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ಏನ್ ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಫರ್ಮ್ ಒಂದು ವರ್ಷದಲ್ಲಿ ಎಲ್ಲಾ ಮೂಲಗಳಿಂದ ಏನೇನು ಬಿಸ್ನೆಸ್ ಅನ್ನ ಮಾಡ್ತಾನಲ್ಲ ಅದು ಅಗ್ರಿಗೇಟ್ ಟರ್ನ್ ಓವರ್ ಆಗುತ್ತೆ. ಅದು ಎಕ್ಸಮ್ ಟರ್ನ್ ಓವರ್ ಆಗಿರುತ್ತೋ, ಟ್ಯಾಕ್ಸಬಲ್ ಟರ್ನ್ ಓವರ್ ಆಗಿರುತ್ತೆ, ಅಥವಾ ಈ ಎರಡು ಸೇರಿ ಮಿಕ್ಸ್ ಆಗಿ ಒಂದು ಟರ್ನ್ ಓವರ್ ಫಿಕ್ಸ್ ಆಗುತ್ತೆ. ಅದಕ್ಕೆ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳ್ತಾರೆ. ಇದು GST ಒಳಗ ಒಂದು ಮಿತಿ ಮಾಡಿದ್ದಾರೆ. ಅದಕ್ಕೆ ಗೂಡ್ಸ್ ಸಿಕ್ಕಿದ್ರೆ 40 ಲಕ್ಷ ಟರ್ನ್ ಓವರ್ ಅಗ್ರಿಗೇಟ್ ಟರ್ನ್ ಓವರ್, ಅದು ಕ್ರಾಸ್ ಆದ್ರೆ ನೀವು ಕಂಪಲ್ಸರಿ GST ಅನ್ನು ತಗೊಳ್ಬೇಕಾಗತ್ತೆ. ಸರ್ವಿಸ್ ಇದ್ರೆ 20 ಲಕ್ಷ ಟರ್ನ್ ಓವರ್ ಲಿಮಿಟ್, ಅದು ಕ್ರಾಸ್ ಆದ್ರೆ ನೀವು ಕಂಪಲ್ಸರಿ GST ಅನ್ನು ತಗೊಳ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ನಿಮ್ಗೆ ಬೇಕಂದ್ರೆ ತಗೋಬಹುದು, ಆಪ್ಷನಲ್ ತಗೊಂಡ್ರೆ ತಗೋಬಹುದು, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಈ ಲಿಮಿಟ್ ದಾಟಿದ್ರೆ ಕಂಪಲ್ಸರಿ ತಗೊಳ್ಬೇಕಾಗತ್ತೆ. ಸರ್, GST ಒಳಗ ಸ್ಪೆಷಲ್ ಕ್ಯಾಟಗರಿ ಇರುವಂತಹ ರಾಜ್ಯಗಳಿಗೆ ಲಿಮಿಟ್ ಎಷ್ಟಿದೆ? ಇದರಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಕೆಲವೊಂದು ನಮ್ಮ ಭಾರತ ದೇಶದ ಗಡಿಯಲ್ಲಿ ಹೊಂದಿಕೊಟ್ರು ಅಂದ್ರೆ ಮಿಜೋರಾಮ್, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಇಂಥಲ್ಲೆಲ್ಲ ಏನಿದೆ ಅದ್ರ ಲಿಮಿಟ್ 20 ಲಕ್ಷದಿಂದ 10 ಲಕ್ಷ ಸರ್ವಿಸ್ಗೆ ಮಾಡಿದ್ದಾರೆ, ಮತ್ತು ಗೂಡ್ಸ್ಗೆ 40 ಲಕ್ಷದಿಂದ 20 ಲಕ್ಷ ಮಾಡಿದ್ದಾರೆ. ಇಂಟ್ರಾ ಸ್ಟೇಟ್ ಮತ್ತೆ ಇಂಟರ್ ಸ್ಟೇಟ್ ಅಂತ ಐತಿ ಸರ್. ಈಗ ಇಂಟ್ರಾ ಸ್ಟೇಟ್ಗೆ GST ರಿಜಿಸ್ಟ್ರೇಷನ್ ಅದು ಕಡ್ಡಾಯ ಐತ್ರಿ ಸರ್? ಇಂಟರ್ ಸ್ಟೇಟ್ ಮತ್ತೆ ಇಂಟ್ರಾ ಸ್ಟೇಟ್ ಇದು ಎರಡು ಕ್ಯಾಟಗರಿ ಹೇಳಿದ್ರಿ. ಮೊದಲು ಅದನ್ನ ನಾವು ವಿತಿನ್ ಸ್ಟೇಟ್, ಔಟ್ ಆಫ್ ಸ್ಟೇಟ್ ಅಂತ ಹೇಳ್ತಿದ್ವಿ. ಈಗ ಇಂಟರ್ ಸ್ಟೇಟ್ ಮತ್ತೆ ಇಂಟ್ರಾ ಸ್ಟೇಟ್ ಅಂತ ಹೇಳ್ತೀವಿ. ಇಂಟರ್ ಸ್ಟೇಟ್ ಅಂತ ಹೇಳಿದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವೇನು ಬಿಸ್ನೆಸ್ ಅನ್ನ ಮಾಡ್ತೀವಿ ಅಥವಾ ಸೇಲ್ ಅನ್ನ ಮಾಡ್ತೀವಿ, ಅದು ಇಂಟರ್ ಸ್ಟೇಟ್ ಅಂತೀವಿ. ಇಂಟ್ರಾ ಸ್ಟೇಟ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಒಳಗೆ ನಾವು ಏನು ಬಿಸ್ನೆಸ್ ಅನ್ನ ಮಾಡ್ತೀವಿ ಅದು ಇಂಟ್ರಾ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಹಿಂಗಾಗಿ ಎರಡು ಕ್ಯಾಟಗರಿ ಅಂತ ಮಾಡಿದ್ದಾರೆ. ಸೊ ಇನ್ನ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರೋದಾದ್ರೆ ನೀವು ಬೇರೆ ರಾಜ್ಯಗಳಿಗೆ ಅಂದ್ರೆ ಔಟ್ ಆಫ್ ಸ್ಟೇಟ್ ನೀವು ಏನಾದ್ರು ಬಿಸ್ನೆಸ್ ಮಾಡೋದಿದ್ರೆ ನೀವು GST ಅನ್ನ ಕಂಪಲ್ಸರಿ ತಗೊಳ್ಬೇಕಾಗತ್ತೆ. ಮತ್ತೆ ವಿದಿನ್ ಸ್ಟೇಟ್ ನೀವು ಏನೋ ಅಗ್ರಿಗೇಟ್ ಟರ್ನ್ ಓವರ್ ಇದೆಯಲ್ಲ ಅದು ಲಿಮಿಟ್ ಕ್ರಾಸ್ ಮಾಡಿದ್ಮೇಲೆ ನೀವು GST ರಿಜಿಸ್ಟ್ರೇಷನ್ ಅನ್ನು ತಗೊಳ್ಬೇಕಾಗುತ್ತೆ. ಸರ್, ಈಗ ನಂದು ಬಿಸ್ನೆಸ್ ನಡೀತಾ ಇದೆ. ಈ ನನ್ನ ಬಿಸ್ನೆಸ್ ಲಿಮಿಟ್ ಕ್ರಾಸ್ ಆಗಿದೆ ಸರ್. ಸೊ ಈ ಕ್ರಾಸ್ ಆದ್ಮೇಲೆ ನಾ GST ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸ್ಕೋಬೇಕು? ಈಗ GST ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸ್ಬೇಕಂದ್ರೆ ಯಾವಾಗ ನಮ್ದು ಟರ್ನ್ ಓವರ್ ಐತಲ್ಲ, ನಮ್ದು ಲಿಮಿಟ್ ಈಗ 40 ಲಕ್ಷ ಮತ್ತು ಗೂಡ್ಸ್ಗೆ 20 ಲಕ್ಷ ಸರ್ವಿಸ್ಗೆ ಯಾವಾಗ ಕ್ರಾಸ್ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ 30 ಡೇಸ್ ಟೈಮ್ ಇರುತ್ತೆ. 30 ಡೇಸ್ ನಾವು ವಾಲಂಟರಿ ಅಪ್ಲೈ ಮಾಡಿ ಅಂದ್ರೆ ರಿಜಿಸ್ಟ್ರೇಷನ್ ತಗೋಬೇಕು. ವ್ಯಾಲಂಟರಿ ರಿಜಿಸ್ಟ್ರೇಷನ್ ಅಂದ್ರೆ ಏನ್ ಸರ್? ವ್ಯಾಲಂಟರಿ ರಿಜಿಸ್ಟ್ರೇಷನ್ ಅಂದ್ರೆ ಈಗ ನಮ್ದು ಏನ್ ಲಿಮಿಟ್ ಇದೆಯಲ್ಲ 40 ಲಕ್ಷ ಗೂಡ್ಸ್ಗೆ ಮತ್ತೆ 20 ಲಕ್ಷ ಸರ್ವಿಸ್ ಇದೆಯಲ್ಲ, ಅದನ್ನ ಕ್ರಾಸ್ ಆಗಿಲ್ಲ, ನಮ್ದು ಆರ್ಥಿಕ ವರ್ಷದಲ್ಲಿ ಅಷ್ಟನ್ನ ರೀಚ್ ಆಗಿಲ್ಲ. ಆದ್ರೂ ಬಟ್ ಕೆಲವೊಂದು ಕಂಡೀಷನ್ ಅಲ್ಲಿ ನಮ್ಗೆ ಸಪ್ಲೈಯರ್ ಬಯರ್ಸ್ ಏನಿಲ್ಲ ಅವ್ರು ಏನಂತಾರೆ GST ಕೇಳ್ತಾರೆ. ಆ ಟೈಮ್ ನ ಕೆಲವೊಂದ್ ಸಲ ಆಯ್ತಲ್ಲ, ನಾವು ಸ್ವಯಂವಾಗಿ ವಿತಿನ್ ಟ್ರಾನ್ಸಾಕ್ಷನ್ ಲಿಮಿಟ್ ಅಲ್ಲಿ ತಗೊಳೋದಕ್ಕೆ ವಾಲಂಟರಿ ಅಂತ GST ರಿಜಿಸ್ಟ್ರೇಷನ್ ಮಾಡ್ತಿದೆ ಸರ್. ಈಗ ನನ್ ಬಿಸ್ನೆಸ್ ಗೆ ಪರ್ಟಿಕ್ಯುಲರ್ ಆಗಿ ಒಂದು ಟೈಪ್ಸ್ ಇರ್ತೈತೆ ಸರ್. ಹಂಗೆ ರೀ GST ರಿಜಿಸ್ಟ್ರೇಷನ್ ಟೈಪ್ಸ್ ಯಾವ್ದು ಸರ್? ನಂಗೆ GST ರಿಜಿಸ್ಟ್ರೇಷನ್ ಟೈಪ್ಸ್ ನೋಡೋದಾದ್ರೆ ಒಂದು ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ ಅಂತೇಳಿ ಒಂದು ಕ್ಯಾಟಗರಿ ಬರ್ತೈತಿ, ಇನ್ನೊಂದು ಕಾಂಪೋಷನ್ ಡೀಲರ್ ಅಂತೇಳಿ ಒಂದು ಕ್ಯಾಟಗರಿ ಬರ್ತೈತಿ, ಮತ್ತೊಂದು ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್ ಅಂತೇಳಿ ಒಂದು ಕ್ಯಾಟಗರಿ ಬರ್ತೈತಿ, ಮತ್ತೊಂದು ನಾನ್ ರೆಸಿಡೆಂಟ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತೈತಿ. ಸೊ ಇದೆಲ್ಲ ಈ ಒಂದು ಪ್ರತಿಯೊಂದು ಕ್ಯಾಟಗರಿ ಬಗ್ಗೆ ನಾವು ಒಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಯಾಕಂದ್ರೆ ಒಂದೇ ವಿಡಿಯೋದಾಗ ಇಷ್ಟ ಹೇಳಕತ್ರ ಬಹಳ ಲೆಂತ್ ಆಗತ್ತೆ ವಿಡಿಯೋ. ಹಿಂಗಾಗಿ ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡ್ತೇನೆ ಅಂತ ಅದ್ರ ಡೀಟೇಲ್ ಆಗಿ ತಿಳಿಸಿ ಹೇಳ್ತಾನೆ. ಸರ್, ಈಗ GST ರಿಜಿಸ್ಟ್ರೇಷನ್ ಒಳಗ ನಾವು ಟೈಪ್ಸ್ ಅನ್ನ ನೋಡಿದ್ವಿ. ಅದ್ರ ಮೊದಲೇ ಕಾಂಪೋಸಿಷನ್ ಸ್ಕೀಮ್ ಅಂತ ಬರುತ್ತೆ ಸರ್.
ಹಂಗಂದ್ರೆ ಏನ್ ಸರ್? GST ಅಲ್ಲಿ ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಒಂದು ಲಿಮಿಟ್ ಇದೆ, 1.5 ಕೋಟಿ ಟರ್ನ್ ಓವರ್ ಒಂದ್ ವರ್ಷದಲ್ಲಿ ಅವರು ಇದ್ದಲ್ಲಿ ನೀವು ಐತಲ್ಲ ಒಂದು ನಾರ್ಮಲ್ ಅಥವಾ ಕಂಪೋಸಿಷನ್ ಹೋಗುದು. ನಾರ್ಮಲ್ ಅಂದ್ರೆ ತಿಂಗಳ ರಿಟರ್ನ್ಸ್ ಬುಕ್ಸ್ ಮೇಂಟೈನ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಕಂಪೋಸಿಷನ್ ಆಗಲ್ಲ, ತಿಂಗಳ ರಿಟರ್ನ್ಸ್ ಇರಲ್ಲ, ಕ್ವಾರ್ಟರ್ಲಿ ಒಂದು ರಿಟರ್ನ್ಸ್ ಇರುತ್ತೆ, ಮತ್ತೆ ಬುಕ್ಸ್ ಮೇಂಟೈನ್ ಮಾಡೋದಕ್ಕೆ ಕಂಪಲ್ಸರಿ ಇರಲ್ಲ. ಆಮೇಲೆ ಇದರಲ್ಲಿ ಒಂದು ಇದಂದ್ರೆ ITC ತಗೊಳಕ್ ಬರಲ್ಲ ಕಂಪೋಸಿಷನ್. ಇದರಲ್ಲಿ ಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ ನಾರ್ಮಲ್ ಅಲ್ಲಿ 18, 5, 28 ಹೀಗಿದೆ. ಬಟ್ ಇದರಲ್ಲಿ ಏನಿದೆ 1, 5 ಇದೆ. ಕೆಲವೊಂದು ಬಿಸ್ನೆಸ್ಗೆ 1% ಇದೆ, ಕೆಲವೊಂದು ಬಿಸ್ನೆಸ್ಗೆ 5% ಇದೆ. ಸ್ಟೇಟ್ ಅವೇ ಟ್ಯಾಕ್ಸ್ ಅಮೌಂಟ್ ಮೇಲೆ ಅಷ್ಟು ತುಂಬಿಟ್ರೆ ಆಯ್ತು. ರಿಜಿಸ್ಟ್ರೇಷನ್ ಆಯ್ತು ಎಲ್ಲ ಆಯ್ತು ಸರ್. ಈಗ ಕ್ಯಾಶುಯಲ್ ಆಗಿ ಬಿಸ್ನೆಸ್ ಮಾಡ್ತೇವಲ್ಲ ಸರ್, ಅವಾಗ ನಾವು GST ರಿಜಿಸ್ಟ್ರೇಷನ್ ಮಾಡ್ತೇವೆ ಸರ್, ಅದ್ ಹೆಂಗ್ ನಮ್ಗೆ ಯೂಸ್ ಆಗುತ್ತೆ ಸರ್ ಅವಾಗ? ಇನ್ನ ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದ್ರೆ ಇವರು ಯಾವಾಗಾರ ಒಂದ್ಸತಿ ಬಿಸ್ನೆಸ್ ಮಾಡೋರು. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಎಲ್ಲರ ಊರಲ್ಲಿ ಜಾತ್ರೆ ಇರುತ್ತೆ, ಆ ಜಾತ್ರೆಯಲ್ಲಿ ಒಂದು ಸ್ಟಾಲ್ ಅನ್ನು ಹಾಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ. ಅಥವಾ ಯಾವ ಒಂದು ಸೀಸನ್ ಅಲ್ಲಿ ಬಂದು ಬಿಸ್ನೆಸ್ ಮಾಡೋರು, ಸಮರ್ ಕ್ಯಾಂಪ್ ಅಂತ ಮಾಡಿರ್ತಾರೆ, ಅಥವಾ ಯಾವ್ದಾರ ಊರಿಂದ ಊರಿಗೆ ಹೋಗಿ ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಇಂಥವ್ರು ಏನ್ ಮಾಡ್ತಾರೆ, ಒಂದು ಲಿಮಿಟೆಡ್ ಟೈಮಿಗೆ ಒಂದು GST ರಿಜಿಸ್ಟ್ರೇಷನ್ ತಗೊಂಡು ಆ ಒಂದು ಸ್ಥಳದಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಾರೆ. ಇವ್ರಿಗೆ ಕ್ಯಾಶುವಲ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತಾರೆ. ಸರ್, ಈಗ GST ರಿಜಿಸ್ಟ್ರೇಷನ್ ಒಳಗ ಕಾಂಪೋಸಿಷನ್, ರೆಗ್ಯುಲರ್ ಅಂತಂದು, ಆಮೇಲೆ ನಾನ್ ರೆಸಿಡೆಂಟ್ ಅಂತಂದು ಡೀಲರ್ಸ್ ಬರ್ತಾರೆ ಸರ್. ಈಗ ನಾನ್ ರೆಸಿಡೆಂಟ್ ಡೀಲರ್ಸ್ ಏನ್ ಇರ್ತಾರಲ್ರಿ, ಅವ್ರಿಗೆ ಯಾಕೆ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು? ಈಗ ನಾನ್ ರೆಸಿಡೆಂಟ್ ಅಂದ್ರೆ ಇಂಡಿಯಾದಲ್ಲಿ ನಿಂತೈತಲ್ಲ, ಹೊರದೇಶದಲ್ಲಿ ವಾಸವಾಗಿರ್ತಾರ, 6 ತಿಂಗಳ ಮೇಲ್ಪಟ್ಟು ವಾಸ ಇದ್ರೆ ಅದಕ್ಕೆ ನಾನ್ ರೆಸಿಡೆಂಟ್ ಅಂತಾರ. ಅವ್ರೇನ 6 ತಿಂಗಳು ಹೊರಗಡೆ ಇರ್ತಾರಲ್ಲ, ಅವ್ರು ಒಂದು 4 ತಿಂಗಳು 5 ತಿಂಗಳು ಇಂಡಿಯಾ ಬರೋದು ಹೋಗೋದು, ಇಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಸಂಬಂಧಪಟ್ಟಂಗ ಐತಲ್ಲ, ಅವ್ರು ರಿಜಿಸ್ಟ್ರೇಷನ್ ತಗೊಳೋದು ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ GST ತಗೊಳೋದು. ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸರ್, ಮತ್ತೆ GST ರಿಜಿಸ್ಟ್ರೇಷನ್ ನಾ ಮಾಡ್ತಿದ್ದೆ ಸರ್. GST ರಿಜಿಸ್ಟ್ರೇಷನ್ ಮಾಡಿಸಿದಾದ್ಮೇಲೆ ನನ್ಗೆ ಅದು ಯಾವಾಗ ಎಫೆಕ್ಟಿವ್ ಡೇಟ್ ಸ್ಟಾರ್ಟ್ ಆಗ್ತಿದೆ? ಈಗ ಫಸ್ಟ್ ನಾನು ಹೇಳ್ಬೇಕಂತ ಹೇಳಿದ್ರೆ GST ರಿಜಿಸ್ಟ್ರೇಷನ್ ಅನ್ನೋದ್ ಬಗ್ಗೆ ನೀವು ತಿಳ್ಕೊಂಡ್ರಿ ಎಲ್ಲರೂ. ಸೊ ಅದರದ್ದು ಅಗ್ರಿಗೇಟ್ ಟರ್ನ್ ಓವರ್ ತಿಳ್ಕೊಂಡ್ರಿ. ಯಾವಾಗ ನಮ್ದು ಅಗ್ರಿಗೇಟ್ ಟರ್ನ್ ಓವರ್ ಲಿಮಿಟ್ ಕ್ರಾಸ್ ಆಕೈತಲ್ಲ, ಅದ್ರಿಂದ ನೆಕ್ಸ್ಟ್ 1 ಮಂತ್ ಒಳಗೆ ನಾನು ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ಸೊ ಹಿಂಗಾಗಿ ನಂದು ಲಾಸ್ಟ್ ಇಯರ್ ಟರ್ನ್ ಓವರ್ ಲಾಸ್ಟ್ ಮಂತ್ ಮಟ ನಂದು 20 lakhs ಆಯ್ತು, 40 lakhs ಆಯ್ತು, ಅಲ್ಲಿ ಮಟ ಟರ್ನ್ ಓವರ್ ಆಯ್ತು. ಸೊ ನನಗೆ ಅದು ಗೊತ್ತಾಯ್ತು, ಲಾಸ್ಟ್ ಮಂತ್ ಅಲ್ಲಿ ನಂದು 40 lakhs ಕ್ರಾಸ್ ಆಯ್ತು ಅಂತ ಹೇಳಿ. ಸೊ ಇದ್ರ ನೆಕ್ಸ್ಟ್ 1 ಮಂತ್ ಒಳಗೆ ನಾನು ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ನಾನು ಅಪ್ಲಿಕೇಶನ್ ಹಾಕ್ತೀನಿ. ಅದಕ್ಕೆ ಅಪ್ಲಿಕೇಶನ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಅವರು ನಂದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ನನಗೆ ಅಪ್ಲಿಕೇಶನ್ ಅಪ್ರೂವ್ ಮಾಡ್ತಾರೆ. ಸೊ ಅಪ್ರೂವ್ ಮಾಡಿದ್ಮೇಲೆ ಒಂದು ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ ಸರ್ಟಿಫಿಕೇಟ್ ಅವರು. ಆ ಸರ್ಟಿಫಿಕೇಟ್ನಾಗ ನಂದು ಡೇಟ್ ಆಫ್ ರಿಜಿಸ್ಟ್ರೇಷನ್ ಇರುತ್ತೆ, ಅದು ನಂದು ಎಫೆಕ್ಟಿವ್ ಡೇಟ್ ಆಫ್ ರಿಜಿಸ್ಟ್ರೇಷನ್. ಸರ್, ಈಗ ಗೂಡ್ಸ್ ಸರ್ವಿಸ್ ಅಂತ 2 ಟೈಪ್ಸ್ ಅದಾವ್ರಿ ಸರ್. ಗೂಡ್ಸ್ ಮತ್ತು ಸರ್ವಿಸ್ಗೆ ಲಿಮಿಟ್ ಬೇರೆ ಬೇರೆ ಇರುತ್ತೆ. ಇನ್ನು ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಆ ಲಿಮಿಟ್ ಮೀರದೇ ಇದ್ರೂ ಕೂಡ ಅವರ GST ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಬೇಕಾಗತ್ತೆ. ಅಂತದನ್ನ ಯಾಕೆ ಮಾಡಿಸ್ಬೇಕು? ಕೆಲವೊಂದಿನ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂದ್ರೆ ಈಗ 40 ಲಕ್ಷ ಗೂಡ್ಸ್ ಮೇಲೆ ಮತ್ತು ಸರ್ವಿಸ್ ಮೇಲೆ 20 ಲಕ್ಷ ಆದ್ಮೇಲೆ ತಗೋಬೇಕಂದಿದೆ. ಬಟ್ ಕೆಲವೊಂದು ಸೆಕ್ಷನ್ 24 ಅಲ್ಲಿ ಏನಿದೆ ಅಂದ್ರೆ, ಈಗ ನಾವು ಎಕ್ಸ್ಪೋರ್ಟ್ ಮಾಡ್ತಿರ್ತೀವಿ, ಅವ್ರ ಟರ್ನ್ ಓವರ್ ಐತಲ್ಲ 0 ಇದ್ರು, ಸ್ಟಾರ್ಟಿಂಗ್ 1 ಇದ್ರು, ಎಕ್ಸ್ಪೋರ್ಟ್ ಇಂಡಿಯಾಲಿಂದ ಹೊರಟಾಗ ಅವ್ರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಳ್ಬೇಕು. ಅಗ್ರಿಗೇಟ್ ಟರ್ನ್ ಓವರ್ದು ಒಂದು ಲಿಮಿಟ್ ಆಯ್ತು, ನಾವು ರಿಜಿಸ್ಟ್ರೇಷನ್ ತಗೊಳ್ಳೋದು ಕಂಪಲ್ಸರಿ ಅಂತೇಳಿ. ಕೆಲವೊಂದು ಕೇಸಲ್ಲಿ ನಾವು ವಿದಿನ್ ಲಿಮಿಟ್ ಇದ್ರು ನಾವು ಕಂಪಲ್ಸರಿ ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವೀಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅವಾಗ GST ಕಂಪಲ್ಸರಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋದಾದ್ರೆ, ನಾವು ಇಂಟರ್ಸ್ಟೇಟ್ ಸೇಲ್ಸ್ ಮಾಡೋದಿದ್ರೆ GST ರಿಜಿಸ್ಟ್ರೇಷನ್ ಕಂಪಲ್ಸರಿ. ಇನ್ನೊಂದು ಕೆಲವೊಂದು ಕೇಸ್ಗಳಲ್ಲಿ ನಾವು ದೊಡ್ಡ ದೊಡ್ಡ ಕಂಪನಿಗಳಿಂದ ನಾವು ಏನೋ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದಿದ್ರೆ ಆ ಕಂಪನಿಗಳಿಗೆ ಅವ್ರದ್ದು ಒಂದು ಪಾಲಿಸಿ ಇರ್ತೈತಿ, ಅವ್ರು GST ರಿಜಿಸ್ಟರ್ ಹೋಲ್ಡರ್ಗೆ ಅಷ್ಟೇ ಸಪ್ಲೈ ಅನ್ನ ಕೊಡ್ತಿರ್ತಾರೆ. ಆ ಒಂದು ಉದ್ದೇಶಕ್ಕೆ ನಾವು ಕಂಪಲ್ಸರಿ ತಗೋಬೇಕಾಗತ್ತೆ. ಮತ್ತು ಇನ್ನೊಂದು ಕೆಲವೊಂದು ಕೇಸ್ಗಳಲ್ಲಿ ನಮಗೆ ಬ್ಯಾಂಕ್ ಲೋನ್ ಬೇಕಾಗಿರುತ್ತೆ. ಸೊ ಬ್ಯಾಂಕ್ ಲೋನ್ ಬೇಕಾತಂತ ಹೇಳಿದ್ರೆ ಅವ್ರು ಬಿಸ್ನೆಸ್ಸಿಗೆ ಲೋನ್ ಕೊಡ್ತಿರ್ತಾರೆ. ಸೊ ಬಿಸ್ನೆಸ್ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರ ನಾವು GST ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಕರೆಂಟ್ ಅಕೌಂಟ್ ಓಪನ್ ಆಗ್ಬೇಕಂತ ಹೇಳಿದ್ರೆ 2 ಮೇಜರ್ ಡಾಕ್ಯುಮೆಂಟ್ ಬೇಕಾಗುತ್ತೆ, ಅದ್ರಲ್ಲಿ GST ಒಂದು ಡಾಕ್ಯುಮೆಂಟ್. ಸರ್, ಈಗ ನಾನು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸರ್. GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಸರ್? ಬಹಳ ಒಂದು ಒಳ್ಳೆ ಕ್ವಶನ್ ಅದನ್ನ ಕೇಳಿದ್ರಿ ನೀವು. GST ರಿಜಿಸ್ಟ್ರೇಷನ್ಗೆ ಡಾಕ್ಯುಮೆಂಟ್ ಬಹಳ ಮುಖ್ಯವಾದ ಒಂದು ಪಾತ್ರ ವಹಿಸ್ತಾವ. ಯಾಕಂದ್ರೆ ಈಗಿನ ಟೈಮ್ ಅಲ್ಲಿ GSTಗೆ ನೀವು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಸಿಗೋದು ಕಷ್ಟ ಆಗತ್ತೆ. ಸೊ ಅದಕ್ಕೆ ಬೇರೆ ಬೇರೆ ಸ್ಕೀಮ್ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಂತೆ. ಸೊ ಈಗ ಜನರಲ್ ಆಗಿ ತಿಳ್ಕೊಳ್ಳೋದಾದ್ರೆ, ಫಸ್ಟ್ GST ರಿಜಿಸ್ಟ್ರೇಷನ್ಗೆ ನಿಮ್ದು ಪ್ಯಾನ್ ಕಾರ್ಡ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಮತ್ತೆ ನಿಮ್ದು ಅಡ್ರೆಸ್ ಪ್ರೂಫಿಗೆ ನಿಮ್ದು ರೆಂಟಲ್ ಇದ್ರೆ ರೆಂಟ್ ಅಗ್ರಿಮೆಂಟ್ ಬೇಕಾಗತ್ತೆ, ಓನ್ ಇದ್ರೆ ಟ್ಯಾಕ್ಸ್ ಪೇಡ್ ರಸೀಟ್ ಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗತ್ತೆ, ಮತ್ತೆ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಇಂದ ಒಂದು ಫೋಟೋ ಬೇಕಾಗತ್ತೆ. ಸೊ ಇಷ್ಟು ಮೇಜರ್ ಕ್ಯಾಟಗರಿಯ ಡಾಕ್ಯುಮೆಂಟ್ಸ್ಗಳು. ಇನ್ನು ಇದಕ್ಕಿಂತನೂ ಹೆಚ್ಚು ಆಫೀಸರ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ಅದ್ರ ಪ್ರಕಾರ ನಾವು ಆ ಡಾಕ್ಯುಮೆಂಟ್ಗಳನ್ನ ಒದಗಿಸಬೇಕಾಗುತ್ತೆ. ಇವಾಗ ನಂದು GST ರಿಜಿಸ್ಟ್ರೇಷನ್ ಆಗಿದೆ ಸರ್. ಆದ್ಮೇಲೆ ನಂದು ನಿಲ್ ಟರ್ನ್ ಓವರ್ ಇದೆ. ಇವಾಗ ನಾನು ಏನ್ ಮಾಡ್ಬೇಕು ಸರ್? ಈಗ ನಿಲ್ ಇತ್ತಂತೇವ್ರಿ ಟರ್ನ್ ಓವರ್, 2 ಆಪ್ಷನ್. ಒಂದು ನಾವು
ಆ ತಿಂಗಳಾಯ್ತು ನಿಲ್ ರಿಟರ್ನ್ಸ್ ಅಂತ ಫೈಲ್ ಮಾಡ್ಕೊಂತ ಹೋಗ್ಬೋದು ತಿಂಗಳ. ಇಲ್ಲಪ್ಪ ನಮ್ಗೆ ಮುಂದೆ ಬಿಸ್ನೆಸ್ ಆಗಲ್ವಾ ಅಂತ ಹೀಗೆ ಅಂದ್ರೆ ಅವಾಗ ನಾವು GST ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡ್ಬೋದು. ಇದಕ್ಕೊಂದು ಪ್ರೊಸೀಜರ್ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಮತ್ತು ಅವರು ಏನೋ ವಿಸಿಟ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ನವರು, ಅವ್ರು ವೆರಿಫಿಕೇಶನ್ ಎಲ್ಲ ಮಾಡಿ ಅಪ್ರೂವ್ ಆದ್ರೆ ಅದು ಇದು GST ಕ್ಯಾನ್ಸಲೇಷನ್ ಕಂಪ್ಲೀಟ್ ಆಗುತ್ತೆ. ಸರ್ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಾನು GST ರಿಜಿಸ್ಟ್ರೇಷನ್ ಮಾಡಿಸಿದೆ ಸರ್, GSTನೂ ತಗೊಂಡಿದ್ದೀವಿ ಸರ್. ಈಗ ನಂಗೆ ಅದ್ರದ್ದು ಬೆನಿಫಿಟ್ಸ್ ಏನ್ ಸರ್? ಇದು ಏನೈತಲ್ಲ ಕ್ವಶನ್ ಎಲ್ಲ ಜನರು ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅವರು ಬಿಸ್ನೆಸ್ನಾಗ ಬಹಳಷ್ಟು ಡೆವಲಪ್ಮೆಂಟ್ ಮಾಡ್ಬೋದು. GST ತಗೊಳ್ಳೋದ್ರಿಂದ ಫಸ್ಟ್ ನೀವು ಬಿಸ್ನೆಸ್ ಅನ್ನ ಓಪನ್ ಅಪ್ ಆಗಿ ಮಾಡ್ಬೋದು, ಮತ್ತೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಬಿಸ್ನೆಸ್ ಅನ್ನ ಮಾಡ್ಬೋದು. ಮತ್ತೆ ಕಾಂಪಿಟೇಷನ್ ಈಗಿನ ಟೈಮಲ್ಲಿ ಬಹಳ ಕಾಂಪಿಟೇಷನ್ ಇದೆ ಬಿಸ್ನೆಸ್ ಅಂತ. ಪ್ರತಿಯೊಂದು ಬಿಸ್ನೆಸ್ಸಿಗೂ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ಗೆ ನೀವು ಕಾಂಪೀಟ್ ಮಾಡ್ಬೋದು. ಮತ್ತೆ ಇದಕ್ಕೆ ನಿಮ್ ಬ್ಯಾಂಕಿಂದ ಲೋನ್ ಫೆಸಿಲಿಟಿ ಸಿಗುತ್ತೆ. ಸೊ ಅವರು ಬಿಸ್ನೆಸ್ ಕ್ಯಾಟಗರಿಗೆ ಲೋನ್ ಕೊಡ್ತಾರೆ. ಬಿಸ್ನೆಸ್ ಕ್ಯಾಟಗರಿ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಿಮ್ಗೆ GST ರಿಜಿಸ್ಟರ್ ಇರಬೇಕು. ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ GST ರಿಜಿಸ್ಟರ್ ಇರಬೇಕು. ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನೀವು ವ್ಯವಹಾರ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ GST ರಿಜಿಸ್ಟರ್ ಇರಬೇಕು. GST ರಿಜಿಸ್ಟ್ರೇಷನ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರೂ ಒಂದು ಐಡೆಂಟಿಫಿಕೇಶನ್ ಪ್ರೂವ್ ಆಗುತ್ತೆ, ನಿಮ್ದು ಬಿಸ್ನೆಸ್ ಒಂದು ಟ್ರಸ್ಟ್ ಬೆಳೆಯುತ್ತೆ. ಸೊ ಅದು ಬೆಳೀತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಿಮ್ ಬಿಸ್ನೆಸ್ ಗ್ರೋ ಆಗುತ್ತೆ. ಗ್ರೋ ಆಗ್ತಾ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಬೆನಿಫಿಟ್ ಅಲ್ದ ಇನ್ನು 10 ಹಲವಾರು ಬೆನಿಫಿಟ್ ಅದಾವ. ಅದನ್ನ ನಾವು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ತಿಳಿಸಿ ಹೇಳ್ತಾರೆ. ಸರ್ ಇವಾಗ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ನಾನು GST ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಸರ್. ಇದರಿಂದ ನನಗೇನು ಅಪಾಯ ಆಗುತ್ತೆ ಸರ್? ಈಗ ಸಿಂಪಲ್, ಈಗ ನಮ್ದು ರಿಜಿಸ್ಟ್ರೇಷನ್ ತಗೊಳೋದು ಬಂದಿತ್ತು, ನಾವು ಕಡ್ಡಾಯವಾಗಿತ್ತು, ಅದ್ರ ಲಿಮಿಟ್ ಕ್ರಾಸ್ ಆಯ್ತು, ಎಲ್ಲ ಆಯ್ತು, ಬಿಟ್ಬಿಟ್ರೆ ಆಟೋಮೆಟಿಕ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅದನ್ನ ಜಸ್ಟಿಫೈ ಮಾಡಿ, ಐಡೆಂಟಿಫೈ ಮಾಡಿ ಅವ್ರ ಮೇಲೆ ದಂಡ ವಸೂಲಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದ್ಸಲ ದಂಡ ಸ್ಟಾರ್ಟ್ ಆದ್ರೆ ಅದ್ಮೇಲೆ ಪೆನಾಲ್ಟಿ, ಇಂಟ್ರೆಸ್ಟ್, ಎಡಿಷನ್ ಹಾಕೊಂತ ಹೋಗ್ತೈತಿ. ವಿಡಿಯೋದಲ್ಲಿ ನೀವೆಲ್ಲ ಇದೊಂದು ನಮ್ಮ GST ರಿಜಿಸ್ಟ್ರೇಷನ್ ಅಂದ್ರೆ ಏನು, ಅದರದ್ದು ಅಗ್ರಿಗೇಟ್ ಟರ್ನ್ ಓವರ್ ಲಿಮಿಟ್ ಎಷ್ಟು, ಯಾವ ಕ್ಯಾಟಗರಿ ಒಳಗೆ GST ರಿಜಿಸ್ಟ್ರೇಷನ್ ತಗೋಬೇಕು, ಮತ್ತು ತಗೊಳ್ಳೋದ್ರಿಂದ ಏನು ಉಪಯೋಗ ಐತಿ, ಏನು ಸಮಸ್ಯೆ ಐತಿ, ತಗೊಳ್ಳಿಲ್ಲ ಅಂದ್ರೆ ಏನು ಸಮಸ್ಯೆ ಐತಿ, ಇವೆಲ್ಲ ವಿಷಯದ ಬಗ್ಗೆ ನಾವು ತಿಳ್ಕೊಂಡು ಎಲ್ಲಾನು ಒಂದೊಂದು ವಿಷಯದ ಬಗ್ಗೆ ನಾ ಹೇಳಕೊಂತ ಹೋದ್ರೆ ಭಾಳ ದೊಡ್ಡ ವಿಡಿಯೋ ಆಗುತ್ತೆ. ಸೊ ನಿಮ್ದು ಏನಾದರೂ ಬೇರೆ ಕ್ವಶನ್ ಇದ್ದಲ್ಲಿ ನಿಮ್ಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ಕೇಳ್ರಿ, ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಮತ್ತೆ ಇದೇ ರೀತಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಇದರಿಂದ ನಿಮಗೆ GST ಬಗ್ಗೆ ಆಯ್ತು, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಆಯ್ತು ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು.